Hi guys, welcome back to my new vlog guys. Hi guys, welcome back to my YouTube channel. ಇವತ್ತು ಎಗ್ ಪಪ್ಸ್ ರೆಸಿಪಿ ಮಾಡ್ತಾ ಇದೀವಿ, ಬನ್ನಿ ಗಾಯ್ಸ್. ಇವಾಗ ಅಮ್ಮ ಸ್ಟಾರ್ಟ್ ಮಾಡ್ತಾರೆ, ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಗಾಯ್ಸ್. ಒಮ್ಮೆ ಟ್ರೈ ಮಾಡಿ, ಹಂಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಗಾಯ್ಸ್, ಹಂಗೆ ಕಮೆಂಟ್ ಮಾಡಿ. ಇವಾಗ ಸ್ಟಾರ್ಟ್ ಮಾಡೋಣ ಬನ್ನಿ. ಮೊದಲಿಗೆ ಒಂದು ಬಟ್ಲು ತೊಗೊಂಡಿದ್ದೀನಿ ಬಾಣಲಿ. ಆ ಬಾಣಲಿಗೆ ಒಂದು ಅರ್ಧ ಕೆ ಜಿಯಷ್ಟು ಮೈದಾ ಹಿಟ್ಟು ಹಾಕ್ಕೊಂಡಿದ್ದೀನಿ. ಅರ್ಧ ಕೆ ಜಿ ಇಲ್ಲಾಂದರೆ ಜಾಸ್ತಿನೇ ಹಾಕ್ಕೋಬೋದು, ನಿಮಗೆ ಎಷ್ಟು ಬೇಕು ಅಷ್ಟು ಮಾಡ್ಕೊಳ್ಳಿ. ನಾನು ಅರ್ಧ ಮುಕ್ಕಾಲು ಕೆ ಜಿಯಷ್ಟು ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಉಪ್ಪು ಹಾಕ್ಕೊಂಡು ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 3-4 ಸ್ಪೂನಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಎಣ್ಣೆ ಕಾಯಿಸಿ ಹಾಕಬೇಕು ಅಂದರೆ ಕಾಯಿಸಿ ಹಾಕ್ಕೊಳ್ಳಿ. ನಾನು ಎಣ್ಣೆ ಕಾಯಿಸಲ್ಲ, ಹಾಗೆ ಡೈರೆಕ್ಟಾಗಿ ಹಾಕ್ಕೋತೀನಿ, ಹಾಗಾಗಿ ಹಂಗೆ ಹಾಕ್ಕೋತಾ ಇದ್ದೀನಿ. ಇಲ್ಲ ಎಣ್ಣೆ ಕಾಯಿಸಿ ಹಾಕಬೇಕು ನೀವು ಅಂತ ಕಮೆಂಟ್ ಮಾಡ್ತೀರಾ, ಅದಕ್ಕೋಸ್ಕರ ನಾನು ಮೊದಲೇ ಹೇಳಿಬಿಟ್ಟಿದ್ದೀನಿ. ಈಗ ಒಂದು ಸಾರಿ ನೀಟಾಗಿ ಕೈಯಲ್ಲಿ ಮಿಕ್ಸ್ ಮಾಡ್ಕೋಬೇಕು. ಈಗ ಮಿಕ್ಸ್ ಮಾಡಿಕೊಂಡು ಒಂದು ಸಾರಿ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು. ನೋಡಿ, ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಬಿಸಿನೀರು ಬೇಕು ಅಂತೇನಿಲ್ಲ, ಮಾಮೂಲಿ ನಾರ್ಮಲ್ ವಾಟರಲ್ಲೇ ಕಲಿಸ್ಕೋಬೋದು. ಈಗ ನೀರು ಹಾಕ್ಕೊಂಡು ಸ್ವಲ್ಪ ನೋಡ್ಕೊಂಡು ಹಾಕ್ಕೋಬೇಕು, ಏಕೆಂದರೆ ಮೈದಾ ಹಿಟ್ಟಲ್ವ ತೆಳು ಆಗಿಬಿಡುತ್ತೆ. ಹಂಗಾಗಿ ನೋಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನೀಟಾಗಿ ಕಲಿಸ್ಕೋಬೇಕು ಗಾಯ್ಸ್. ಇದಾದಮೇಲೆ ನೆಕ್ಸ್ಟ್ ನೋಡಿ ಇಷ್ಟಾದಮೇಲೆ ಕಲಿಸ್ಕೊಂಡಿದ್ದೀನಿ. ನೋಡಿ, ಈ ಥರ ಆಗಿದೆ. ಈ ಥರ ನೀಟಾಗಿ ಕಲಿಸ್ಕೋಬೇಕು. ಜಾಸ್ತಿ ತೆಳುನೂ ಬೇಡ, ಜಾಸ್ತಿ ಗಟ್ಟಿನೂ ಬೇಡ, ಮೀಡಿಯಮಾಗಿ ಕಲಿಸ್ಕೋಬೇಕು. ಇಷ್ಟು ಕಲಿಸಾದ್ಮೇಲೆ ಒಂದು ಅರ್ಧ ಗಂಟೆ ಇಲ್ಲ 1 ಅವರ್ ನೆನೆಯಕ್ಕೆ ಬಿಡಬೇಕು. ಇದನ್ನು 1 ಅವರ್ ರೆಸ್ಟ್ ಮಾಡ್ತಾ ಇರಲಿ. ನೆಕ್ಸ್ಟ್ ರೆಸ್ಟ್ ಮಾಡಬೇಕಾದ್ರೆ ನಾವು ಒಳಗಡೆ ಫಿಲ್ಲಿಂಗಾಗಿ ಏನು ಬೇಕು ಅದನ್ನು ಮಾಡ್ಕೊಳ್ಳೋಣ ಬನ್ನಿ. ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ಬಾಣಲಿ ಇಟ್ಕೊಂಡು ಒಂದು 2-3 ಟೇಬಲ್ ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಹಾಕ್ಕೊಂಡು ಒಂದು 1/4 ಸ್ಪೂನಷ್ಟು ಜೀರಿಗೆ ಹಾಕ್ಕೊತಾ ಇದ್ದೀನಿ. ಒಂದು 1/4 ಸ್ಪೂನು ಓಂಕಾಳು ಹಾಕ್ಕೋತಾ ಇದ್ದೀನಿ. ನೋಡಿ, ಓಂಕಾಳನ್ನ ಅಂದರೆ ಅಜ್ವಾನ ನೀಟಾಗಿ ಕೈಯಲ್ಲಿ ಒಂದ್ಸರಿ ಪ್ರೆಸ್ ಮಾಡಿ ಹಾಕ್ಕೊಂಡ್ರೆ ಇದ್ರ ಟೇಸ್ಟು ಮತ್ತು ಸ್ಮೆಲ್ಲು ತುಂಬ ಚೆನ್ನಾಗಿರುತ್ತೆ. ಇದನ್ನು ಹಾಕ್ಕೊಂಡು ನೀಟಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ. ಫ್ರೈ ಮಾಡಿಕೊಂಡು ಒಂದು ಅರ್ಧ ಇಂಚಷ್ಟು ಶುಂಠಿನ ಹೊಡೆದ್ಬಿಟ್ಟು ಸಣ್ಣ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ಈ ಶುಂಠಿ ಫ್ರೈ ಆಗ್ತಿದ್ದಂಗೆ ಆಲೂಗಡ್ಡೆ ಹಾಕೋತಿದ್ದೀನಿ. ನಾನು ಆಲ್ರೆಡಿ ಅರ್ಧ ಕೆ ಜಿ ಆಲೂಗಡ್ಡೆನ ನಾನು ಆಲ್ರೆಡಿ ಚೆನ್ನಾಗಿ ಬೇಯಿಸಿ ಸಿಪ್ಪೆ ತೆಗೆದಿಟ್ಕೊಂಡಿದ್ದೀನಿ. ಈಗ ಅದನ್ನು ಸ್ಮ್ಯಾಶ್ ಮಾಡಿ ಹಾಕ್ಕೊತಾ ಇದ್ದೀನಿ. ಈಗೆಲ್ಲ ಆಲೂಗಡ್ಡೆನೂ ಇದೇ ಥರ ಸ್ಮ್ಯಾಶ್ ಮಾಡಿ ಹಾಕ್ಕೊಂಡು ನೀಟಾಗಿ ತಿರುಗಿಸ್ಕೊಬೇಕು. ನಾನು ಒಂದೊಂದೇ ಸ್ಮ್ಯಾಶ್ ಮಾಡ್ತಾಯಿದ್ದೀನಿ. ನೀವು ಒಟ್ಟಿಗೆ ಮಾಡ್ಕೊಂಡು ಇಟ್ಕೊಳ್ಳೋದಾದ್ರೆ ಇಟ್ಕೋಬೋದು. ಈಗ ಸ್ಮ್ಯಾಶ್ ಮಾಡಾದ್ಮೇಲೆ ಒಂದು ಅರ್ಧ ಸ್ಪೂನ್ ಚಿಲ್ಲಿ ಪೌಡ್ರು, ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಅರ್ಧ ಸ್ಪೂನ್ ಧನಿಯಾ ಪೌಡ್ರು ಮತ್ತು ಪೆರಿ ಮಸಾಲ ಹಾಕ್ಕೊತಾ ಇದ್ದೀನಿ. ಇದು ಆಪ್ಷನಲ್, ಇದ್ದರೆ ಹಾಕ್ಕೊಳ್ಳಿ, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು, ಇಲ್ಲಾಂದರೆ ಪರವಾಗಿಲ್ಲ. ಚಿಕನ್ ಮಸಾಲ ಇದ್ದರೆ ಹಾಕ್ಕೋಬೋದು. ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಈಗ ಫುಲ್ಲು ಫ್ರೈ ಮಾಡ್ಕೋಬೇಕು. ಒಲೆ ಮೇಲೆ ಇಟ್ಟಿದ್ದೀನಿ. ನಾನು ಆಲ್ರೆಡಿ ಕಡಿಮೆ ಉರಿ ಕೊಟ್ಕೊಂಡು ಇದೆಲ್ಲನೂ ಹಾಕ್ಕೊಂಡಿದ್ದೆ. ಈಗ ಐ ಫ್ಲೇಮ್ ಮಾಡಿಕೊಂಡು ಅಂದರೆ ಜಾಸ್ತಿ ಉರಿ ಕೊಟ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ, ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಫ್ರೈ ಮಾಡಿಕೊಂಡು ರುಚಿಗೆ ಎಷ್ಟು ಬೇಕು ಉಪ್ಪು ಅಷ್ಟು ಹಾಕ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ನೋಡ್ಕೊಂಡು ಹಾಕ್ಕೊಳ್ಳಿ. ಜಾಸ್ತಿ ಉಪ್ಪಾದ್ರೂ ತಿನ್ನೋಕ್ಕಾಗಲ್ಲ, ಸಪ್ಪೆ ಆದರೂ ತಿನ್ನೋಕ್ಕಾಗಲ್ಲ. ಹಾಗಾಗಿ ನೋಡ್ಕೊಂಡು ಹಾಕ್ಕೊಂಡು ಅದು ಫ್ರೈ ಮಾಡಿ ಎತ್ತಿಟ್ಕೊಂಡಿದ್ದೀನಿ ಪಕ್ಕಕ್ಕೆ. ಈಗ ನೆಕ್ಸ್ಟ್ 1 ಅವರ್ ಆಗಿದೆ ಹಿಟ್ಟು, ಆಲ್ರೆಡಿ ಚೆನ್ನಾಗಿ ನೆಂದಿದೆ ಹಿಟ್ಟು. ಈಗ ಒಂದು ಸೈಜ್ ನೀಟಾಗಿ ಮಿದ್ಕೋಬೇಕು. ಚೆನ್ನಾಗಿ ಮಿದ್ಕೊಂಡು ನಿಮ್ಗೆ ಯಾವ ಸೈಜ್ ಬೇಕು ಉಂಡೆ ಆ ಸೈಜ್ ಹೊತ್ಕೋಬೇಕು. ಚಪಾತಿಗೆ ಯಾವ ಸೈಜ್ ಬೇಕೋ ಆ ಸೈಜ್ನ ತೊಗೊಂಡು ಉಂಡೆ ಮಾಡ್ಕೊತಾ ಇದ್ದೀನಿ. ನೋಡಿ, ಈ ಥರ ನೀಟಾಗಿ ಒಂದು ಬಿರ್ಕಿದೆ ಉಂಡೆ ಮಾಡ್ಕೊತಾ ಇದ್ದೀನಿ. ಉಂಡೆ ಮಾಡ್ಕೊಂಡು ಈಗ ಸ್ವಲ್ಪ ಒಣ ಹಿಟ್ಟು ಹಾಕ್ಕೊಂಡಿದ್ದೀನಿ. ಒಣ ಹಿಟ್ಟು ಹಾಕ್ಕೊಂಡು ನೀಟಾಗಿ ಲಟ್ಟಿಸ್ಕೊತಾ ಇದ್ದೀನಿ. ಈಗ ನೀಟಾಗಿ ಲಟ್ಟಿಸ್ಕೋಬೇಕು. ನಾವು ಚಪಾತಿ ಯಾವ ಥರ ಲಟ್ಟಿಸ್ಕೋತೀವೋ ಅದೇ ಥರ ಲಟ್ಟಿಸ್ಕೊತಾ ಇದ್ದೀನಿ. ಈಗೆಲ್ಲ ಚಪಾತಿನ ಇದೇ ಥರ ಲಟ್ಟಿಸ್ಕೊಂಡು ಒಂದು ಸೈಡ್ ಇಟ್ಕೊತಾ ಇದ್ದೀನಿ. ಯಾರಾದರೂ ಫಸ್ಟ್ ಟೈಮ್ ನಮ್ಮ ವೀಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ ಪ್ರೆಸ್ ಮಾಡಿ. ನಾನು ಏನೇ ವೀಡಿಯೋ ಹಾಕೋರು ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನೀವೇ ಫಸ್ಟ್ ನೋಡ್ಬೋದು. ಇನ್ನೊಂದು ವಿಷಯ ಏನಂದರೆ, ವೀಡಿಯೋನ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಾನು ಏನು ಹಾಕ್ತಾಯಿದ್ದೀನಿ, ನಾನು ಯಾವ ಥರ ವಿಧಾನದಲ್ಲಿ ಮಾಡಿದ್ದೀನಿ ಅಂತ ನಿಮಗೆ ಗೊತ್ತಾಗಲ್ಲ. ಹಾಗಾಗಿ ವೀಡಿಯೋನ ಸ್ಕಿಪ್ ಮಾಡಬೇಡಿ ಅಂತ ಹೇಳ್ತಾ, ಸ್ಕಿಪ್ ಮಾಡಿದೆ ವೀಡಿಯೋ ನೋಡಿ ಅಂತ ಹೇಳ್ತಾ ಬನ್ನಿ. ಈಗ ಚಪಾತಿ ಎಲ್ಲ ಲಟ್ಟಿಸ್ಕೊಂಡಾಯಿತು. ಈಗ ಒಂದು ಬಟ್ಲು ತೊಗೊಂಡಿದ್ದೀನಿ. ಒಂದು ಬಟ್ಲಿಗೆ ಒಂದು 4-5 ಸ್ಪೂನಿಂದ 3 ಸ್ಪೂನಷ್ಟು ಮೈದಾ ಹಿಟ್ಟು ಹಾಕ್ಕೊತಾ ಇದ್ದೀನಿ. ಇದೇನಕ್ಕೆ ಮೈದಾ ಹಿಟ್ಟು ಅಂತಂದರೆ, ನಾವು ಚಪಾತಿ ಮಾಡ್ಕೊಂಡು ಹೊರಗಡೆ ಫುಲ್ ನೀಟಾಗಿ ಹಚ್ಕೋಬೇಕು. ಅದಕ್ಕೋಸ್ಕರ ನಾವು ಮೈದಾ ಹಿಟ್ಟು ತೊಗೊತಾ ಇದ್ದೀನಿ. 3-4 ಸ್ಪೂನಷ್ಟು ತೊಗೊಂಡು ಈಗ ಇದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊತಾ ಇದ್ದೀನಿ. ಒಂದು 4-5 ಸ್ಪೂನು ಆಯಿಲ್. ಎಷ್ಟು ಅಂದರೆ ಇದನ್ನು ಕಲಿಸ್ಕೊಂಡ್ರೆ ಸ್ವಲ್ಪ ತೆಳುವಾಗಿ ಬರಬೇಕು, ಅಷ್ಟು ಆಯಿಲ್ ಹಾಕ್ಕೊತಾ ಇದ್ದೀನಿ. ನಿಮಗೆ ಗೊತ್ತಾಗುತ್ತೆ ಇದು ಆಯಿಲ್ ಹಾಕ್ಕೊಂಡು ನೀಟಾಗಿ ಕಲಿಸ್ಕೊಂಡಾಗ ಎಷ್ಟು ಬೇಕಾಗುತ್ತೆ ಅಂತ. ನಾನು 3-4 ಸ್ಪೂನಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ನೋಡಿ, ಈ ಥರ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಥರ 1 ಗಂಟೆ ಆಗ್ತಿದ್ದಂಗೆ ಮಿಕ್ಸ್ ಮಾಡ್ಕೋಬೇಕು. ಯಾಕೆಂದರೆ ಗಂಟಾಗಲ್ಲ ಇದು, ಯಾಕೆಂದರೆ ಇದು ಎಣ್ಣೆ ಹಾಕಿದ್ದೀವಲ್ವ, ಎಣ್ಣೆಗೆ ಮೈದಾ ಹಿಟ್ಟಿಗೆ ಗಂಟಾಗಲ್ಲ. ನೋಡಿ, ಈ ಥರ ಕ್ರೀಮಿ ಥರ ಆಗಬೇಕು. ಈ ಥರ ಕ್ರೀಮಿ ಥರ ಆದರೆ ಇದು ಚೆನ್ನಾಗಾಗಿದೆ ಅಂತ. ನೋಡಿ, ಈ ಥರ ಇರಬೇಕು ಬ್ಯಾಟರು. ಈಗ ಇದು ರೆಡಿ ಆಯಿತು. ಇದು ರೆಡಿ ಆದಮೇಲೆ
ನಿಮ್ಗೆ ಸ್ವಲ್ಪ ತೆಳು ಅನಿಸಿದ್ರೆ ಇಲ್ಲ ಗಟ್ಟಿ ಅನಿಸಿದ್ರೆ ಸ್ವಲ್ಪ ಗಟ್ಟಿ ಆದರೆ ಸ್ವಲ್ಪ ಎಕ್ಸ್ಟ್ರಾ ಆಯಿಲ್ ಹಾಕ್ಕೊಳ್ಳಿ, ತೆಳು ಆದರೆ ಸ್ವಲ್ಪ ಎಕ್ಸ್ಟ್ರಾ ಮೈದಾ ಹಿಟ್ಟು ಹಾಕ್ಕೊಳ್ಳಿ, ಅಷ್ಟೇ, ಏನೂ ಪ್ರಾಬ್ಲಮ್ ಇಲ್ಲ. ಇದನ್ನಿಷ್ಟು ಹಾಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೋಡಿ. ಈ ಥರ ಬರಬೇಕು ಬ್ಯಾಟರು. ಈ ಥರ ಗಟ್ಟಿನೂ ಇಲ್ಲ ಸ್ವಲ್ಪ ತೆಳ್ಳೂ ಇಲ್ಲ, ಆ ಥರ ಮೀಡಿಯಮಾಗಿ ಬಂದರೆ ಸಾಕಾಗುತ್ತೆ. ಇದಾದ್ಮೇಲೆ ಪಕ್ಕಕ್ಕೆ ಎತ್ತಿಟ್ಕೊಂಡು ನೆಕ್ಸ್ಟು ನಾವು ಆಲ್ರೆಡಿ ಚಪಾತಿ ಹೊತ್ತಿಟ್ಕೊಂಡಿದ್ವಲ್ಲ, ಈಗ ಅದಕ್ಕೆಲ್ಲ ನೀಟಾಗಿ ಈ ಥರ ಹಾಕ್ಕೊಂಡು ಸ್ಪ್ರೆಡ್ ಮಾಡ್ಕೋಬೇಕು ನೋಡಿ. ಹಚ್ಕೋತಾ ಇದ್ದೀನಿ, ಈಗ ನೀಟಾಗಿ ಹಚ್ಕೋತಾ ಇದ್ದೀನಿ, ಇದ್ರ ಮೇಲೆಲ್ಲ ನೀಟಾಗಿ ಹಚ್ಕೋಬೇಕು. ನಿಮಗೆ ಸ್ಪೂನಲ್ಲಿ ಹಚ್ಚೋಕ್ಕಾಗಲಿಲ್ಲ ಅಂದರೆ ಕೈಯಲ್ಲೇ ಹಚ್ಕೋಬೋದು ನೋಡಿ. ಈ ಥರ ಕೈಯಲ್ಲೇ ಹಚ್ಕೊಂಡ್ರೆ ನೀಟಾಗಿ ಅಪ್ಲೈ ಆಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಅದ್ರ ಮೇಲೆ ಇನ್ನೊಂದು ಚಪಾತಿ ಹಾಕೋತಾ ಇದ್ದೀನಿ, ಅಂದರೆ ಹೊತ್ಕೊಂಡಿದ್ದೀವಲ್ಲ ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನೀಟಾಗಿ ಮತ್ತೆ ಇನ್ನೊಂದು ಸಾರಿ ಅದೇ ಥರ ಹಾಕ್ಕೊಂಡು ಕೈಯಲ್ಲೇ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ಈ ಥರ ನೀಟಾಗಿ ಹಚ್ಕೊಂಡ್ರೆ ಅದು ನಮಗೆ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ, ಅದಕ್ಕೋಸ್ಕರ ಈ ಥರ ಹಾಕೋತಾ ಇದ್ದೀನಿ. ಇದಾದಮೇಲೆ ನೆಕ್ಸ್ಟ್ ಲಾಸ್ಟ್ ಇದು ಮೂರು ಹಾಕ್ಕೊತಾ ಇದ್ದೀನಿ, ಮಧ್ಯದಲ್ಲಿ ಒಂದು, ಮೇಲೆ ಆ ಕಡೆ ಈ ಕಡೆ 2 ಆ ಥರ 3 ಚಪಾತಿ ಹಾಕೋತಾ ಇದ್ದೀನಿ. ಇದ್ರ ಮೇಲೆ ಹಾಕ್ಬಾರ್ದು ಅದನ್ನು, ಯಾಕೆಂದರೆ ಅದು ಒತ್ಕೋಬೇಕಲ್ಲ, ಹಿಂಗಾಗಿ ಈಗ ಒಂದು ಸಾರಿ ನೀಟಾಗಿ ಒತ್ಕೋಬೇಕು, ನೀಟಾಗಿ ಲಟ್ಟಿಸ್ಕೊಂಡು ಈ ಥರ 3 ಫೋಲ್ಡ್ ಮಾಡ್ಕೋಬೇಕು ನೋಡಿ. ಈ ಥರ ಫೋಲ್ಡ್ ಮಾಡ್ತಿದ್ದೀನಲ್ಲ, ಈ ಥರ ಫೋಲ್ಡ್ ಮಾಡಿಕೊಂಡು ಈ ಥರ ಬಾಕ್ಸ್ ಆಕಾರ ಮಾಡಿಕೊಂಡು ಸ್ಕ್ವೇರ್ ಮಾಡಿಕೊಂಡು ನೀಟಾಗಿ ಒತ್ಕೋಬೇಕು. ಇದನ್ನ ನೀಟಾಗಿ ನಮಗೆ ಎಷ್ಟು ಸ್ಪ್ರೆಡ್ ಮಾಡೋಕ್ಕಾಗುತ್ತೆ ಇದನ್ನು ಅಷ್ಟು ಸ್ಪ್ರೆಡ್ ಮಾಡ್ಕೋಬೇಕು. ನೀಟಾಗಿ ಅಗಲ ಮಾಡ್ಕೊತಾ ಇದ್ದೀನಿ ನೋಡಿ. ನಾನು ಬಾಕ್ಸ್ ಶೇಪಲ್ಲೇ ಬರುತ್ತೆ ಇದು, ಯಾಕೆಂದ್ರೆ ನಾವು ಬಾಕ್ಸ್ ಶೇಪಲ್ಲಿ ತಾನೇ ನಾವು ನೀಟಾಗಿ ಚಪಾತಿನ ಲಟ್ಟಿಸ್ಕೊಂಡಿದ್ದೀವಿ, ಅದೇ ರೀತಿಯೇ ಬರುತ್ತೆ ನೋಡಿ. ನಿಮ್ಗೆ ಎಷ್ಟು ಆಗುತ್ತೆ ಶಕ್ತಿ ಅಷ್ಟು ನೀಟಾಗಿ ಅಮ್ಕಿ ಒತ್ತಬೇಕು, ಯಾಕೆಂದರೆ ಇದು 3 ಚಪಾತಿಯಿಂದ 1 ಚಪಾತಿ ಮಾಡ್ತಾರದು ನಾವು, ಅದಕ್ಕೋಸ್ಕರ ಈ ಥರ ಫುಲ್ ಒತ್ಕೊತಾ ಇದ್ದೀನಿ. ಈ ಥರ ಒತ್ಕೊಂಡು ನಾವೀಗ 1ರಲ್ಲಿ 4 ಮಾಡ್ಕೊತಾ ಇದ್ದೀನಿ, ಸ್ವಲ್ಪ ದಪ್ಪ ಸೈಜಲ್ಲಿ ಮಾಡ್ಕೊತಾ ಇದ್ದೀನಿ, ಚೆನ್ನಾಗಿ ಬರುತ್ತೆ ಅಂತ. ಈಗ ಇದಕ್ಕೆ ಆಲ್ರೆಡಿ ನಾವು ಮಿಶ್ರಣ ಮಾಡ್ಕೊಂಡಿದ್ವಲ್ಲ ಆಲೂಗಡ್ಡೆ, ಅದನ್ನು ಹಾಕ್ಕೊತಾ ಇದ್ದೀನಿ. ಅದನ್ನು ಹಾಕ್ಕೊಂಡು ನಾನು ಆಲ್ರೆಡಿ ಮೊಟ್ಟೆನ ಬೇಯಿಸಿಟ್ಕೊಂಡಿದ್ದೀನಿ, ಬೇಯಿಸಿ ಮಧ್ಯಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಮಧ್ಯಕ್ಕೆ ಇಟ್ಕೊತಾ ಇದ್ದೀನಿ. ಇದು ಎಗ್ ಪಾಪ್ಸ್ ಮಾಡ್ತಾರೋದ್ರಿಂದ ಈ ಥರ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿ ಬರುತ್ತೆ. ಈಗ 2 ಕಡೆನೂ ಆಪೋಸಿಟ್ ಕಡೆಯಿಂದ ಕ್ಲೋಸ್ ಮಾಡ್ಕೋಬೇಕು. ಕ್ಲೋಸ್ ಮಾಡ್ಕೊಳ್ಳೋ ಮುಂಚೆ ಆ ಕಡೆ ಈ ಕಡೆ ಸೈಡು ಸ್ವಲ್ಪ ನೀರಾರು ಹಚ್ಕೋಬೋದು. ನಾವು ಆಲ್ರೆಡಿ ಪೇಸ್ಟ್ ಮಾಡ್ಕೊಂಡಿದ್ದೀವಲ್ಲ ಮೈದಾ ಹಿಟ್ಟು, ಅದನ್ನೇ ಹಚ್ಕೋಬೋದು. ಈಗ ಅಪೋಸಿಟ್ ಸೈಡಿಂದ ಅಂಟಿಸ್ಕೋಬೇಕು ನೋಡಿ. ಈ ಥರ ಅಂಟಿಸ್ಕೊಂಡ್ರೆ ನಿಮಗೆ ಪಪ್ಸ್ ರೆಡಿ ಆಗಿಬಿಡುತ್ತೆ. ಈಗ ಈ ಥರ ರೆಡಿ ಆದರೆ ಸಾಕು. ನೀಟಾಗಿ ಎಲ್ಲೂ ಗ್ಯಾಪ್ ಇಲ್ದಿರೋ ಥರ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ, ಯಾಕೆಂದರೆ ಎಣ್ಣೆಯಲ್ಲಿ ಓಪನ್ ಆಗಿಬಿಡುತ್ತೆ, ಅದಕ್ಕೋಸ್ಕರ ಈ ಥರ ಪ್ರೆಸ್ ಮಾಡಿಕೊಂಡ್ರೆ ನಮಗೆ ಪಪ್ಸು ರೆಡಿ ಆಗುತ್ತೆ ಅಂದರೆ ಇನ್ನೂ ಎಣ್ಣೆಗೆ ಹಾಕಿಲ್ಲ, ಎಣ್ಣೆಗೆ ಹಾಕಿ ರೆಡಿ ಆಗುತ್ತೆ. ಈಗ ಈ ಥರ ಎಲ್ಲ ಇದೇ ಥರ ಮಾಡ್ಕೊತೀನಿ ನೋಡಿ. ಈಗ ಆಲ್ರೆಡಿ ನಾನು ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ, ಎಣ್ಣೆ ಕಾಯ್ದಿದೆ. ಈಗ ಕಾಯ್ದಿರೋ ಎಣ್ಣೆಗೆ ನಾನು ಆಲ್ರೆಡಿ ಒಂದು ಸಾರಿ ಹಾಕಿದ್ದೀನಿ, ಒಂದು ಸಾರಿ ಹಾಕಿ ಎತ್ಕೊಂಡಿದ್ದೀನಿ, ಅದಕ್ಕೋಸ್ಕರ ಎಣ್ಣೆ ಈ ಥರ ಗಲೀಜಾಗಿ ಪುಡಿ ಉದ್ರಿದೆ. ಆಮೇಲೆ ಏನಿದು ಎಣ್ಣೆ ಗಲೀಜು ಎಣ್ಣೆಗೆ ಹಾಕ್ತಾಯಿದ್ದಾರೆ ಅಂತೆಲ್ಲ ಅಂದ್ಕೋಬೇಡಿ, ಒಂದು ಸಾರಿ ಆಗಿದೆ, ಇನ್ನೊಂದು ಸಾರಿ ಹಾಕ್ತಾಯಿದ್ದೀನಿ. ಅದು ಆಲೂಗಡ್ಡೆದಿರುತ್ತಲ್ಲ ಅದು ಸ್ವಲ್ಪ ಓಪನ್ ಆಗಿ ಈಚೆ ಬಂದಿದೆ ಅಷ್ಟೇ. ಈ ಥರ 2 ಸೈಡು ಬೇಯಿಸ್ಕೊಬೇಕು. 2 ಸೈಡು ಬೆಂದಮೇಲೆ ನೀಟಾಗಿ ಬೇಯಿಸ್ಕೋಬೇಕು, ಕಡಿಮೆ ಊರಿಲ್ಲೇ ಬೇಯಿಸ್ಕೋಬೇಕು, ಆವಾಗ ನೀಟಾಗಿ ಬೆಂದೋಗುತ್ತೆ, ಒಳಗಡೆ ಎಲ್ಲ ಕ್ರಿಸ್ಪಿಯಾಗಿ ಬೇಯುತ್ತೆ. ಈ ಥರ ಬೆಂದರೆ ಸಾಕು. ನಾವೀಗ ಎತ್ಕೊಳ್ಳೋಣ ಬನ್ನಿ. ಈಗ ಬೆಂದಿದ್ದೆ, ಇವಾಗ ಎತ್ಕೊತಾ ಇದ್ದೀನಿ. ತುಂಬ ಚೆನ್ನಾಗಿ ಬೆಂದಿದೆ, ಸ್ವಲ್ಪ ಗರಿಯಾಗಿ ಚೆನ್ನಾಗಿದೆ ಟೇಸ್ಟು. ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊತೀನಿ. ಇಷ್ಟ ಆಗಿದ್ದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ. ಗಾಯ್ಸ್, ಈ ವಿಡಿಯೋ ನಿಮ್ಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ಗಾಯ್ಸ್, ಇದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗಾಯ್ಸ್. ಟೇಸ್ಟಿಯಾಗಿದೆ ಅಂತ ನೋಡೋಣ ಬನ್ನಿ ಗಾಯ್ಸ್. ನೋಡಿ, ಇವಾಗ ಪ್ಲೇಟಿಗೆ ಹಾಕ್ಕೊಂಡು ಕಟ್ ಮಾಡ್ಕೊತಿದ್ದಾರೆ ನಮ್ಮಮ್ಮ. ಇವಾಗ ಸಖತ್ತಾಗಿರುತ್ತೆ ನೋಡಿ, ಒಳಗಡೆ ಎಲ್ಲ ಎಷ್ಟು ಚೆನ್ನಾಗಿ ಬೆಂದಿದೆ, ಎಷ್ಟು ಚೆನ್ನಾಗಿದೆ. ಹೊರ್ಗಡೆ ತಿನ್ನೋಕ್ಕಿಂತ ಮನೆಯಲ್ಲೇ ತಿನ್ನಿ, ಇದು ಹೆಲ್ತಿಯಾಗಿರುತ್ತೆ. ಹೊರ್ಗಡೆದು ಏನೇನೋ ಹಾಕಿ ಮಾಡಿರ್ತಾರೆ, ಮನೆಯಲ್ಲೇ ಕರೆಕ್ಟಾಗಿ ಹೆಲ್ತಿಯಾಗಿರುತ್ತೆ. ನೋಡಿ ಹೆಂಗಿದೆ, ಒಂದು ಸತಿ ನೀವು ಟ್ರೈ ಮಾಡಿ. ಗಾಯ್ಸ್, ಆದಷ್ಟು ನಮ್ಮ ಅಮ್ಮನ ಚಾನಲ್ಗೆ ಸಪೋರ್ಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಗಾಯ್ಸ್. ಎಲ್ಲರಿಗೂ ಥ್ಯಾಂಕ್ ಯು. ಮತ್ತೆ ಸಿಗೋಣ ಹೊಸ ರೆಸಿಪಿ ಜೊತೆ. ಎಲ್ಲರಿಗೂ ಧನ್ಯವಾದಗಳು. ಬಾಯ್.